ಬೆಂಗಳೂರಿನಲ್ಲಿ ಪತ್ನಿಯನ್ನ ಕೊಲೆ ಮಾಡಿದ್ದ ವೃದ್ಧ ತಾನೂ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬಿಹಾರ ಮೂಲದ 83 ವರ್ಷದ ಶಿವಾನಂದಂ ಪ್ರಸಾದ್ ಹಾಗೂ 77 ವರ್ಷದ ಸುಮಿತ್ರಾ ದಂಪತಿ ಸಂಪಿಗೆಹಳ್ಳಿಯಲ್ಲಿದ್ದ ಮಗನ ಮನೆಗೆ ಬಂದಿದ್ರು. ಪತ್ನಿ ಸುಮಿತ್ರಾಗೆ ಕಣ್ಣಿನ ಸಮಸ್ಯೆ ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ದಂಪತಿ ನಡುವೆ ವಯೋಸಹಜ ಆರೋಗ್ಯ ವಿಚಾರಕ್ಕೆ ಜಗಳವಾಗ್ತಾ ಇತ್ತು. ಎಂದಿನಂತೆ ರಾತ್ರಿ ಊಟ ಮುಗಿಸಿ ರೂಮಿಗೆ ಹೋದಾಗ ಇಬ್ಬರ ನಡುವೆ ಮತ್ತೆ ಗಲಾಟೆ ಶುರುವಾಗಿದೆ. ಈ ವೇಳೆ ವೃದ್ಧ ಶಿವಾನಂದಂ ಆವೇಶದಲ್ಲಿ ಪತ್ನಿಯ ಮುಖಕ್ಕೆ ಗುದ್ದಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಪತ್ನಿ ಸತ್ತಿದ್ದನ್ನ ಕಂಡು ತಾನು ಅದೇ ರೂಮಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಪಂಥಾಹ್ವಾನ ಸಮರ ಕುತೂಹಲ ಘಟ್ಟ ತಲುಪಿದೆ. ಜೂನ್ 26ರಂದು ವಿಧಾನಸೌಧಕ್ಕೆ ಬರುವಂತೆ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿಗೆ ಆಹ್ವಾನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಕಿದ ಸವಾಲು ಸ್ವೀಕರಿಸಿದ ಎಚ್ಡಿಕೆ, ನನಗೆ 26ರಂದು ಪೂರ್ವ ಯೋಜಿತ ಕಾರ್ಯಕ್ರಮ ಇದೆ, ಹೀಗಾಗಿ ಜೂನ್ 27ರಂದು ಬಿಡದಿ ಅಥವಾ ಬೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೆ ಬರುವಂತೆ ಆಹ್ವಾನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಎಚ್ಡಿಕೆ ಆಹ್ವಾನ ಸ್ವೀಕರಿಸಿ ಜೂನ್ 27ರಂದು ಬಹಿರಂಗ ಚರ್ಚೆಗೆ ಬರ್ತಾರಾ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ವಿಧಾನಸೌಧಕ್ಕಿಂತಲೂ ಜಾಗ ಬೇಕಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ವಿಧಾನಸೌಧಕ್ಕೆ ರೈತರನ್ನ ಕರೆತರಲಿ ಅಂತ ಹೇಳಿದ್ದಾರೆ. ಎಚ್.ಡಿ.ಕೆ ಸಾಹೇಬ್ರು ಏನು ಹೇಳಿದ್ರು ಮೊನ್ನೆ, ನಾನು ಫ್ರೀನೇ ಇರ್ತೀನಪ್ಪ, CM ಅವ್ರು ಬ್ಯುಸಿ ಇರ್ತಾರಲ್ಲ, CM ಅವರು 1 ನಿಮಿಷ ಬ್ಯುಸಿ ಇರ್ತಾರೆ, ಅವ್ರು ಯಾವಾಗ ಕರೀತಾರೆ ಬರ್ತೀನಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಾಗ ಇಲ್ಲ ನನಗೆ ಅವತ್ತಿನ ಡೇಟ್ ಆಗಿಲ್ಲ, ನೀವು ನೆಕ್ಸ್ಟ್ ಡೇಟ್ ಕೊಡಿ, ನಾವು ಇಲ್ಲಿ ಬರೋಕ್ಕಾಗಲ್ಲ ಅಲ್ಲಿ ಬರ್ತೀವಿ ಅಂದರೆ ವಿಧಾನಸೌಧಕ್ಕಿಂತ ಜಾಗ ಬೇಕಾ ನಿಮ್ಗೆ ಚರ್ಚೆ ಮಾಡೋಕ್ಕೆ? ಸಿಎಂ ಅವರ ಮಾತಿಗೆ ಬೆಲೆ ಕೊಟ್ಟು ಎಚ್.ಡಿ. ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಬರಬೇಕು ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಬೈರಮಂಗಲ ಗ್ರಾಮದಲ್ಲಿ ಮಾರಾಮಾರಿ ಆದ್ರೆ ಯಾರು ಹೊಣೆ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರಶ್ನಿಸಿದ್ದಾರೆ. ಸಿಎಂಗೆ ಎಚ್ಡಿಕೆ ಪಂಥಾಹ್ವಾನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಡದಿ ವಿಚಾರ ಅಲ್ಲೇ ಚರ್ಚೆ ಆಗಬೇಕು, ಟೌನ್ಶಿಪ್ ಬಗ್ಗೆ ರೈತರ ಜೊತೆ ಚರ್ಚೆ ಆದ್ರೆ ಅದು ನಿಜವಾದ ಚರ್ಚೆ ಎಂದಿದ್ದಾರೆ. ಈಗ ನಡೀತಾ ಇರೋದು ಯಾವುದಕ್ಕೆ ಪಂಥ ಆಹ್ವಾನ? ಬಿಡದಿ ಟೌನ್ಶಿಪ್ ಬಗ್ಗೆ ನಡೀತಾ ಇರೋದು. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು. ಬೀಗದಕ್ಕಿನ ಕಳ್ಕೊಂಡಿರೋ ಜಾಗದಾಗೆ ಬೀಗ ಹುಡುಕ್ಬೇಕು. ನೀವು ಇನ್ನೇನು ಅವ್ರ ಮನೆಗೆ, ಈಗ ಡಿ.ಕೆ. ಶಿವಕುಮಾರ್ ಮನೆಗೆ ಅಥವಾ ಕುಮಾರಸ್ವಾಮಿ ಮನೆಗೆ ಅಲ್ಲೆಲ್ಲ ಆಗಲ್ಲ. ಅದು ನೀವು ಎಲ್ಲಿ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಇರೋ ಜಾಗದಲ್ಲೇ ಕೂತ್ಕೊಂಡು ಸಂವಾದ ಆದರೆ ಅದು ಎಲ್ಲ ಚಾನಲ್ಗಳು, ಯಾವುದೋ ಒಂದು ಚಾನಲ್ಲು 2 ಚಾನಲ್ ಅಲ್ಲ, ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆಯವ್ರನ್ನ ಕೂತ್ಕೊಂಡು ಅಲ್ಲಿ ರೈತರು ಬರ್ತಾರೆ, ಅಲ್ಲಿ ಜೊತೆ ಚರ್ಚೆ ಆದರೆ ಅದು ನಿಜವಾದಂಥ ಚರ್ಚೆ, ರಾಜ್ಯದ ಜನ ಮೆಚ್ಚುವಂಥ ಚರ್ಚೆ. ಇನ್ನು ಬಿಡದಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸಲಾಗುತ್ತಿದೆ, ಫಲವತ್ತಾದ ಭೂಮಿಯನ್ನ ಹೊಡೆಯುವ ಕೆಲಸ ಆಗುತ್ತಿದೆ, ಸಿಎಂ ಮುತುವರ್ಜಿ ವಹಿಸಿ ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನ ಹಿನ್ನೆಲೆ ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿದ್ರು. ಈ ವೇಳೆ ತುರ್ತಾಗಿ ಸಂಪೂರ್ಣ ವರದಿಯನ್ನ ನೀಡುವಂತೆ ನಿತಿನ್ ನಬೀನ್ ಸೂಚನೆಯನ್ನ ನೀಡಿದ್ದಾರೆ. ಅಡ್ಡ ಮತದಾನ ಮಾಡಿದ್ದ ಶಾಸಕರ ಹೆಸರು ಸಮೇತ ಮಾಹಿತಿಯನ್ನ ನೀಡೋದಕ್ಕೆ ನಿತಿನ್ ನಬೀನ್ ಸೂಚನೆಯನ್ನ ನೀಡಿದ್ದಾರೆ. ವರದಿಯನ್ನ ಆಧರಿಸಿ ತುರ್ತು ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗಿದೆ. ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಅವರದೇ ಆದಂಥ ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತೇವೆ. ಇನ್ನೂ ಏನಾದರೂ ಮಾಹಿತಿಗಳಿದ್ರೆ ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ನೀವು ಕೊಟ್ಟಿರೋವಂಥ ಮಾಹಿತಿ ಮೇರೆಗೆ, ನಾವು ಕೊಟ್ಟಿರೋವಂಥ ಮಾಹಿತಿ ಮೇರೆಗೆ ಅವ್ರ ಮೇಲೆ ನಾವು ಸರಿಯಾದಂಥ ಸಮಯಕ್ಕೆ ಸೂಕ್ತ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ಮೇಲೆ ಬಿಡಿ, ನಾವು ಅವರಿಗೆ ಸರಿಯಾದಂಥ ಪಾಠವನ್ನು ನಾವು ಕಲಿಸ್ತೀವಿ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನೆ ಮಾಡಿದ್ದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ದೇಶ ಸೇವೆ ಮಾಡಲು ನೋಂದಣಿ ಬೇಕಿಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ನೀಡಿದ್ದಾರೆ. ಇನ್ನು ನೆರೆಯ ರಾಜ್ಯದವರು ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಿದ್ದಾರೆ, ಆದ್ರೆ ನಮ್ಮಲ್ಲಿ ಮಾತು ಎತ್ತಿದ್ರೆ ಆರ್ಎಸ್ಎಸ್ ಅಂತಿದ್ದಾರೆ ಅಂತ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ.
ಆದರೆ RSS ಇರೋದು ಸಮಾಜ ನಿರ್ಮಾಣಕ್ಕೆ ಬಂದಿರುವಂಥ ಸಂಸ್ಥೆ. ಆ ಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳುವಂಥ ಕೆಲಸ ಬಿಟ್ಟರೆ ಅವರು ಗೃಹ ಸಚಿವರಾದ ನಂತರ ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅವ್ರವ್ರ ಊರಿಗೆ ಹೆಂಗಾದ್ರೂ ಮಾಡಿ ಕಂಪನಿಗಳನ್ನು ತಗೊಂಡು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಬಂಡವಾಳ ಹಾಕಿ ಅಲ್ಲಿರುವಂಥ ಯುವಕರಿಗೆ ಕೆಲಸ ಕೊಡಬೇಕು, ಇನ್ನೊಂದು ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತು ಕಾಂಪಿಟೇಷನ್ ಅಲ್ಲಿ ಫೈಟ್ ಮಾಡ್ತಾ ಇದ್ರೆ ನಮ್ಮವ್ರು ದಿನ ಬೆಳಗ್ಗೆ ಇದ್ರೆ RSS, ದಿನ ಬೆಳಗ್ಗೆ ಇದ್ರೆ ಇದು ಯಾವ ಪ್ರಯಾರಿಟೀಸ್ ಯಾವುದು? ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರ ಬರೆದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ನಾನು ಪತ್ರ ಬರೆದು ಸ್ಪಷ್ಟೀಕರಣವನ್ನ ಕೇಳಿದ್ದೇನೆ. ಇದೇ ಅಂತಿಮವಲ್ಲ. ಆರ್ಎಸ್ಎಸ್ನವರು ದಾಖಲೆ ಕೊಡದೇ ಇದ್ರೆ ಕಾನೂನು ಇದೆ. ಆರ್ಎಸ್ಎಸ್ನವರು ಕಾನೂನು ಚೌಕಟ್ಟನ್ನ ಮೀರಲು ನಾನು ಬಿಡಲ್ಲ ಎಂದಿದ್ದಾರೆ. ರೆಸ್ಟ್ರೆಂಟ್ ಇರಬೇಕು, ತಾಳ್ಮೆ ಇರಬೇಕು, ಕಾನೂನಾತ್ಮಕವಾಗೇ ಮಾಡಬೇಕು. ಆ ಚೌಕಟ್ಟನ್ನು ನಾನು ಮೀರಕ್ಕಾಗಲ್ಲ, ಅವರು ಮೀರಕ್ಕಾಗಲ್ಲ, ನಾನು ಅವರಿಗೆ ಮೀರಕ್ಕೂ ಬಿಡೋದಿಲ್ಲ. ಬರಲಿ, ಈಗ ಇಷ್ಟು 100 ವರ್ಷ ಕಾದಿದ್ದೀರಂತೆ ಒಂದು ಡಾಕ್ಯುಮೆಂಟಿಗೆ, ಇನ್ನೂ ಒಂದು ತಿಂಗಳು ಕಾಯಕ್ಕೆ ಏನಪ್ಪ ನಿಮಗೆ? ವಿಧಾನಸಭಾ ಕ್ಷೇತ್ರಗಳಲ್ಲಿ SIR ಪರಿಶೀಲನೆಗಾಗಿ ಕಾಂಗ್ರೆಸ್ ಪಕ್ಷದಿಂದ BLA ನೇಮಕ ಮಾಡುವ ಪ್ರಕ್ರಿಯೆಯಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವ ನಾಯಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಮಂಗಳೂರಿನಲ್ಲಿ ನಡೆದ SIR ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಹರಿಪ್ರಸಾದ್, ಕ್ಷೇತ್ರಗಳಲ್ಲಿ BLA 2 ನೇಮಕಾತಿಯನ್ನ ಯಾರು ಪೂರ್ಣಗೊಳಿಸುವುದಿಲ್ವೋ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಪಕ್ಷದಿಂದ ಟಿಕೆಟ್ ನೀಡುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಉದಾಸೀನತೆ ತೋರುವ ಅಧಿಕಾರಿಗಳಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಇಇ ಹಾಗೂ ಎಇ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿರುವ ಸಚಿವರು ಕಾರ್ಯಕ್ಷಮತೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ರಸ್ತೆ ಗುಂಡಿಗಳನ್ನ ತಕ್ಷಣವೇ ಮುಚ್ಚಿ ಅಂತ ಸೂಚನೆಯನ್ನ ನೀಡಿರುವ ಕೃಷ್ಣ ಬೈರೇಗೌಡ, 4 ಮೀಟರ್ಗಿಂತ ಕಡಿಮೆ ಅಗಲದ ರಸ್ತೆಗಳಲ್ಲೂ ಸೆಂಟರ್ ಮಾರ್ಕಿಂಗ್ ಮಾಡುವುದನ್ನ ಕಡ್ಡಾಯಗೊಳಿಸಿದ್ದಾರೆ. ನಗರದ ರಸ್ತೆಗಳು 20 ರಿಂದ 30 ವರ್ಷ ಬಾಳಿಕೆ ಬರುವಂತೆ ಗುಣಮಟ್ಟದ ಕಾಮಗಾರಿಯನ್ನ ನಡೆಸಬೇಕು ಮತ್ತು ಸಾರ್ವಜನಿಕರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಹೇಳಿದ್ದಾರೆ. ಕೆಲಸದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಕಂಡು ಬಂದರೂ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಸಮಯ ವ್ಯರ್ಥವಾಗದಂತೆ ಪ್ರಯಾಣದ ನಡುವೆಯೇ ಕಾರಿನಲ್ಲಿ ಕುಳಿತು ಮೊಬೈಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ನಡೆಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಭಾಷಣ ಮಾಡಿದ ಸಿಎಂ ಸಿ ಜೋಸೆಫ್ ವಿಜಯ್ ವಿಪಕ್ಷ ಡಿಎಂಕೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಡಿಎಂಕೆ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದ ವಿಜಯ್, ಜನರ ಹಣವನ್ನ ಪಕ್ಷದ ಫಂಡ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದ್ರು. ಸಿಎಂ ಭಾಷಣದ ವೇಳೆ ಡಿಎಂಕೆ ಶಾಸಕರು ಸಭಾತ್ಯಾಗ ಮಾಡಿದ್ರು. ಬಳಿಕ ಸ್ಪೀಕರ್ ಅನುಮತಿ ಪಡೆದು ವಿಜಯ್ ಮಾಡಿದ ಕೈ ಸನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಚುನಾವಣೆಗೂ ಮುನ್ನ ಸ್ಟಾಲಿನ್ ಮಾಡಿದ್ದ ಕೈ ಸನ್ನೆಯನ್ನೇ ಇದೀಗ ವಿಜಯ್ மறுசிருஷ்டிசித்தாரே. அவங்க இருந்திருந்தா ஒரு ஆக்ஷன் பண்ணணும்னு எனக்கு தோணுச்சு. எல்லாரும் போயிட்டாங்க. ஒரு பர்மிஷன் பண்ணலாமா? இப்பவும் பண்ணலாம், ஒன்றும் தப்பு இல்லை. ಬೆಂಗಳೂರಿನ ನಮ್ಮ ಮೆಟ್ರೋ ನೇರಳೆ ಮಾರ್ಗದ ರೈಲಿನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಪರಿಣಾಮ ಪ್ರಯಾಣಿಕರು 30 ನಿಮಿಷಗಳ ಕಾಲ ರೈಲಿನಲ್ಲಿ ಸಿಲುಕಿ ಪರದಾಡಿದ್ರು. ಸಂಜೆ 6:32ರ ಸುಮಾರಿಗೆ ಮೆಟ್ರೋ ರೈಲಿನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಬಿಎಂಆರ್ಸಿಎಲ್ ಸಿಬ್ಬಂದಿ ತಾಂತ್ರಿಕ ದೋಷ ಸರಿಪಡಿಸಲು ಗಂಟೆಗಳವರೆಗೂ ಹರಸಾಹಸ ಪಡಬೇಕಾಯಿತು. ಪರ್ಪಲ್ ಲೈನ್ ಬಂದ್ ಆದ ಪರಿಣಾಮ ಪ್ರಯಾಣಿಕರು ಬಸ್, ಕ್ಯಾಬ್ ಮೊರೆ ಹೋಗಬೇಕಾಯಿತು. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ವಿರುದ್ಧ ಸಮರ ಸಾರಿರುವ ಆರೋಗ್ಯ ಇಲಾಖೆ ನಿಯಮ ಉಲ್ಲಂಘಿಸಿ ಬ್ರಾಂಡೆಡ್ ಮೆಡಿಸಿನ್ ಮಾರ್ತಾ ಇದ್ದ ಒಟ್ಟು 133 ಜನೌಷಧ ಮಳಿಗೆಗಳಿಗೆ ನೋಟಿಸ್ ಜಾರಿ ಮಾಡಿದೆ. ರಾಜ್ಯದಾದ್ಯಂತ 2 ದಿನಗಳಲ್ಲಿ 172 ಔಷಧ ಮಳಿಗೆಗಳ ಪರಿಶೀಲನೆ ನಡೆಸಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಜೆನರಿಕ್ ಔಷಧಿ ವಿತರಿಸಬೇಕಾಗಿರುವಾಗ ಕೆಲವೆಡೆ ಬ್ರಾಂಡೆಡ್ ಔಷಧಿ ಮಾರಾಟವಾಗ್ತಾ ಇರುವುದಕ್ಕೆ ಇಲಾಖೆ ಕೆಂಗಣ್ಣು ಬೀರಿದೆ. ಶವರ್ಮಾ ಕಬಾಬ್ ಪ್ರಿಯರೇ ಎಚ್ಚರವಾಗಿರಿ. ಬೆಂಗಳೂರಿನಲ್ಲಿ ರುಚಿ ರುಚಿ ಶವರ್ಮಾ ಹಾಗೂ ಕಬಾಬ್ನಲ್ಲಿ ಕ್ಯಾನ್ಸರ್ ಕಾರಕ ಕೆಮಿಕಲ್ ಪತ್ತೆಯಾಗಿದೆ. ನಗರದ ಅನೇಕ ಕಡೆಗಳಲ್ಲಿ 39 ಶವರ್ಮಾ ಸ್ಯಾಂಪಲ್ಸ್ಗಳಲ್ಲಿ 32 ಸ್ಯಾಂಪಲ್ಸ್ ಅನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ಪೈಕಿ 8 ಮಾದರಿಗಳು ಸುರಕ್ಷಿತವಲ್ಲ ಅಂತ ಸಾಬೀತಾಗಿದೆ ಹಾಗೂ 16 ಕಬಾಬ್ ಸ್ಯಾಂಪಲ್ಸ್ಗಳ ಪೈಕಿ 2 ಮಾದರಿಗಳು ಅತ್ಯಂತ ಅಸುರಕ್ಷಿತ ಮತ್ತು ತಿನ್ನಲು ಯೋಗ್ಯವಲ್ಲ ಅನ್ನೋದು ತಿಳಿದು ಬಂದಿದೆ.
ಪೋರ್ಟರ್, ರ್ಯಾಪಿಡೋ ಹಾಗೂ ಅಂಕಲ್ ಡೆಲಿವರಿ ಆಪ್ಗಳ ವಿರುದ್ಧ ವಾಹನ ಚಾಲಕರು ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಸಾವಿರಾರು ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕರು ಬೆಂಗಳೂರಿನ ಅಡುಗೋಡಿಯಲ್ಲಿರುವ ಪೋರ್ಟರ್ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ರು. ಪ್ರತಿಭಟನಾಕಾರರು ಕಚೇರಿಗೆ ಹತ್ತಿರ ಬರ್ತಾ ಇದ್ದಂತೆ ಪೊಲೀಸರು ಎಲ್ಲರನ್ನ ತಡೆದು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಕೃಷಿ ಉತ್ಪನ್ನಗಳ ವಾಹನಗಳಿಗೆ ಟೋಲ್ ಹಾಕ್ತಾ ಇರುವುದಕ್ಕೆ ರೈತರು ಮಂಡ್ಯ ಜಿಲ್ಲೆ ಗಣಂಗೂರು ಟೋಲ್ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಟೋಲ್ ಸ್ಟಿಕ್ಗಳನ್ನು ಮುರಿದು ಆಕ್ರೋಶ ಹೊರಹಾಕಿದ್ದಾರೆ. ರೈತರ ತೀವ್ರ ಹೋರಾಟದ ಹಿನ್ನೆಲೆಯಲ್ಲಿ ಹೆದ್ದಾರಿ ಪ್ರಾಧಿಕಾರ ಕೊನೆಗೂ ರೈತರ ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದೆ. ರೈತ ಉತ್ಪನ್ನಗಳನ್ನು ಕೊಂಡೊಯ್ಯುವ ಎಲ್ಲಾ ಬಗೆಯ ವಾಹನಗಳಿಗೆ ಟೋಲ್ನ ಎರಡೂ ಬದಿಯ ರಸ್ತೆಯಲ್ಲಿ ಉಚಿತವಾಗಿ ಸಂಚರಿಸಲು ಅವಕಾಶ ಮಾಡಿಕೊಟ್ಟಿದೆ. ಅಯೋಧ್ಯೆ ದೇಣಿಗೆ ಕಳ್ಳತನ ಕೇಸ್ನ ಪ್ರಾಥಮಿಕ ತನಿಖಾ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಗೃಹ ಇಲಾಖೆಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ಗೆ ಸಲ್ಲಿಸಿದ್ದಾರೆ. ಈ ಹಗರಣದ ಸತ್ಯಾಸತ್ಯತೆಯನ್ನ ಮರೆಮಾಚಲು ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ಹಂಚಿಕೊಳ್ಳಲು ನಿರಾಕರಿಸ್ತಾ ಇದ್ದಾರೆ ಅಂತ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. ಬುಧವಾರ ಬೆಂಗಳೂರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ನೀಡಲಿದ್ದಾರೆ. ಹೂಡಿಕೆದಾರರನ್ನ ಉತ್ತರ ಪ್ರದೇಶಕ್ಕೆ ಆಹ್ವಾನಿಸಲು ಉನ್ನತ ಮಟ್ಟದ ಹೂಡಿಕೆ ಸಂಪರ್ಕ ಸಭೆ ನಡೆಸಲಿದ್ದಾರೆ. ಎಚ್ಎಎಲ್ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಮೈಕ್ರೋಸಾಫ್ಟ್ ತಂತ್ರಜ್ಞಾನ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಸಭೆ ಮುಗಿಸಿ ಬುಧವಾರವೇ ಲಖನೌಗೆ ವಾಪಸ್ಸಾಗಲಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಂಗಳವಾರ ಮಧ್ಯಾಹ್ನ ಹಠಾತ್ ಹವಾಮಾನ ಬದಲಾಗಿದ್ದು ಭೀಕರ ಧೂಳಿನ ಬಿರುಗಾಳಿ ಎದ್ದಿದೆ. ಕೆಲವೇ ನಿಮಿಷಗಳಲ್ಲಿ ಇಡೀ ರಸ್ತೆಗಳು ಮತ್ತು ವಸತಿ ಪ್ರದೇಶಗಳು ಧೂಳಿನಿಂದ ಆವೃತವಾಗಿದೆ. ವಾಹನ ಸವಾರರು ರಸ್ತೆ ಸರಿಯಾಗಿ ಕಾಣಿಸದೆ ಪರದಾಡಿದ್ದಾರೆ. ತ್ರಿಪುರಾದ ಮಾಜಿ ಸಿಎಂ ಬಿಜೆಪಿ ಸಂಸದ ಬಿಪ್ಲಬ್ ಕುಮಾರ್ ದೇವ್ ಕನ್ನಡದ ನಟಿಯ ಕೈ ಹಿಡಿದಿದ್ದಾರೆ. ಟಗರು ಚಿತ್ರದಲ್ಲಿ ಕಾನ್ಸ್ಟೇಬಲ್ ಸರೋಜಾ ಖ್ಯಾತಿಯ ತ್ರಿವೇಣಿ ರಾವ್ ಜೊತೆ ಬಿಪ್ಲಬ್ ಕುಮಾರ್ ದೇವ್ ಮದುವೆಯಾಗಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಬಿಪ್ಲಬ್ ದೇವ್ ಮೊದಲ ಪತ್ನಿಗೆ ಡಿವೋರ್ಸ್ ನೀಡಿದ ಕೆಲ ತಿಂಗಳಲ್ಲೇ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಟೆನಿಸ್ ದಂತಕತೆ ವಿಜಯ್ ಅಮೃತರಾಜ್, ಮಲಯಾಳಂ ನಟ ಮಮ್ಮೂಟಿ, ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಸೇರಿದಂತೆ 65 ಗಣ್ಯರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು 50 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ರು. ಎರಡನೇ ಸುತ್ತಿನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿನಿಮಾ, ಸಂಗೀತ, ಸಾರ್ವಜನಿಕ ಸೇವೆ ಮತ್ತು ಕಲೆಗಳಂತಹ ಕ್ಷೇತ್ರಗಳಲ್ಲಿ ನೀಡಿದ ಕೊಡುಗೆಗಳಿಗಾಗಿ ಹಲವು ಗಣ್ಯ ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು. ಕ್ರಿಕೆಟ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ, ಬಾಲಿವುಡ್ ನಟ ಆರ್ ಮಾಧವ್ಗೆ ಪದ್ಮಶ್ರೀ ನೀಡಿ ಗೌರವಿಸಲಾಯಿತು. ರಂಗ ಕಲಾವಿದ ನೂರುದ್ದೀನ್ ಅಹಮದ್ಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.